ನಾನು ಯಾವುದೇ ಏಜೆಂಟ್ಗೋಸ್ಕರ ಅಥವಾ APMCಗೆ ಹೋಗೋದು ಆ ಕೆಲಸ ಮಾಡ್ತಾಯಿಲ್ಲ. ನೇರವಾಗಿ ಬೆಳೆದದ್ದನ್ನು ರೈತರು ಕನ್ಸ್ಯೂಮರ್ಗೆ ನೇರವಾಗಿ ಮಾರಾಟ ಮಾಡೋ ಒಂದು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದೆ ನಾನು. ಚಾಮರಾಜನಗರದಲ್ಲಿ ಡೈರೆಕ್ಟಾಗಿ ತಗೊಂಡೋಗಿ ಫುಟ್ಪಾತಲ್ಲಿ ಇಟ್ಕೊಂಡು ಮಾರಾಟ ಮಾಡುವಾಗ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ. ಯಾಕಂದರೆ ಜನಗಳ ಕನ್ವಿನ್ಸ್ ಮಾಡಿ ಅವ್ರು ಒಪ್ಸೋರಿಗೆ ನಮ್ಮದೇ ಆದ ಸಮಸ್ಯೆಗಳಾಗ್ತವೆ. ನಾವು ಕೂಡ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕಾಗ್ತದೆ. ನನಗೆ ಗೊತ್ತಿರಲಿಲ್ಲ, ಫ್ಲೆಕ್ಸ್ ಇರಲಿಲ್ಲ. ಆವಾಗ ಎಲ್ಲ ಪ್ರಶ್ನೆ ಮಾಡಿದ್ರು, ನಿಮ್ಮ ಹೇಗೆ ನಂಬೋದು ಅಂದರು. ಆವಾಗ ನಮ್ಮ ಸಂಘ ಓಪನ್ ಆಗಿತ್ತು. ಎಲ್ರಿಗೂ ನಮಸ್ಕಾರ. ನಾವಿವತ್ತು ದೊಡ್ಡರಾಯಪೇಟೆ ಅಂದರೆ ಚಾಮರಾಜನಗರ ತಾಲೂಕು, ಚಾಮರಾಜನಗರ ಜಿಲ್ಲೆ ದೊಡ್ಡರಾಯಪೇಟೆಯ ಮಹದೇವ ಸ್ವಾಮಿಯವರ ತೋಟದಲ್ಲಿದ್ದೀವಿ. ಇವರು 2014ರಿಂದ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ. ಸುಮಾರು ತೆಂಗು ಹಾಕಿದ್ದಾರೆ, ಸುಮಾರು ಹಣ್ಣಿನ ಗಿಡಗಳು ಹಾಕಿದ್ದಾರೆ, ಸೊಪ್ಪು ತರಕಾರಿ ಬೆಳ್ಕೊತಾ ಇದ್ದಾರೆ, ಸ್ವಾವಲಂಬಿಗಳಾಗಿದ್ದಾರೆ. ಅವ್ರನ್ನೇ ಕೇಳೋಣ, ಅವರ ಅನುಭವ ಏನು, ಏನೇನು ಬೆಳೀತಿದ್ದಾರೆ, ಯಾವ ರೀತಿ ಅಂತ ಕೇಳೋಣ. ಸರ್ ಹೇಳಿ. ಮೇಡಮ್ ನಮಸ್ತೆ. ನಾವು ಕಳೆದ 14 ವರ್ಷಗಳಿಂದ ಅಂದರೆ 2014ರಿಂದ ನಾವು ನಿರಂತರವಾಗಿ ಯಾವುದೇ ರಾಸಾಯನಿಕಗಳನ್ನು ಬಳಸದೆ, ಯಾವುದೇ ಪೆಸ್ಟಿಸೈಡ್ಸ್ ಬಳಸದೆ, ಯಾವುದೇ ಕಳೆನಾಶಕಗಳನ್ನು ಬಳಸದೆ ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಬೆಳೆಯೋ ರೀತಿಯಲ್ಲಿ ನಾವು ದನದ ಗೊಬ್ಬರ ಮತ್ತು ಜೀವಾಮೃತ ಎರಡನ್ನೇ ಕೊಟ್ಟು ವ್ಯವಸಾಯ ಮಾಡಿ ಎಲ್ಲ ಬೆಳೆಗಳನ್ನು ಆಲ್ಮೋಸ್ಟ್ ಆಲ್ ನಾವು ರೈತರು ಏನೇನು ಬೆಳಿಬೋದು ಮತ್ತು ನಾವು ಏನು ಉಪಯೋಗ ಆಗುತ್ತೆ, ನಮ್ಮ ಉಪಯೋಗ ಡೈಲಿ ಅದನ್ನು ಕನ್ಸಂಪ್ಷನ್ ಮಾಡೋವಂಥ ಬೆಳೆಗಳನ್ನೆಲ್ಲ ಬೆಳೆದು ನಾವು ನಿರಂತರವಾಗಿ ನಾವು ಬೆಳ್ಕೊಂಬರ್ತಾಯಿದ್ದೀವಿ. ಈಗ ಹಾಲಿ ನಮಗೆ ಸ್ಟ್ಯಾಂಡಿಂಗ್ ಕ್ರಾಪ್ ಏನಿದೆ ಅಂದರೆ ಕಬ್ಬಿದೆ, ಬಾಳೆ ಇದೆ, ಪಪ್ಪಾಯ ಐತೆ. ಈ ಫ್ಲಾಟನ್ನು ಪೂರ್ಣವಾಗಿ ನಾವು ತರಕಾರಿಗೋಸ್ಕರ ಬಿಟ್ಕೊಂಡಿದ್ದೀನಿ ಇವಾಗ. ಯಾಕೆಂದರೆ ನಾವು ನಮ್ಮದು ಮೇಯ್ನ್ ರೋಡ್ ಪಕ್ಕ ಇರೋದ್ರಿಂದ ನಾವು ಮಾರಾಟಕ್ಕೆ ಈಸಿ ಆಗುತ್ತೆ. ಬಟ್ ನಮ್ಮದು ಇನ್ನೊಂದು ಜಮೀನು ಒಂದು ಸ್ವಲ್ಪ 1 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು, ಮಳೆ ಬಿದ್ದರೆ ಹಿಂಸೆ. ಅದಕ್ಕೆ ಅಲ್ಲಿ ಸೊಪ್ಪನ್ನೆಲ್ಲ ಕಿತ್ಕೊಂಡು ಬರೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಫ್ಲಾಟನ್ನು ಸಂಪೂರ್ಣವಾಗಿ ಸೊಪ್ಪನ್ನೇ ಸಾವಯವದಲ್ಲಿ ಬೆಳೆದು ಅದನ್ನು ಮಾರಾಟ ಮಾಡೋಕ್ಕೆ ಚೆನ್ನಾಗಿ ಸೌಕರ್ಯ ಆಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನು ಸೊಪ್ಪನ್ನು ಬಳಸ್ತಿದ್ದೀನಿ. ಇವಾಗ ಅಲ್ಲಿ ನಾನು ಸೊಪ್ಪುಗಳನ್ನ ಕನಿಷ್ಠ ಅಂದರೆ ಒಂದು 7-8 ಥರ ಸೊಪ್ಪುಗಳು ಬೆಳಿತೀವಿ. ಸಬ್ಸಿಗೆ, ಮೆಂತ್ಯ, ಪಾಲಕು, ದಂಟು, ಕಿರಿಕೆರೆ, ಕೊತ್ತಂಬರಿ, ಈ ರೀತಿ ಸೊಪ್ಪುಗಳು ಹಾಕತ್ತೀವಿ. ತರಕಾರಿಗಳನ್ನೂ ಕೂಡ ಈ ಟೊಮೊಟೊ, ಬದನೆ, ಮೆಣಸಿ, ಈ ಪಪ್ಪಾಯಿ ಇಂಥವನ್ನೇ ಸಪೋಟ ಇರ್ತದೆ, ತೆಂಗಿದೆ, ಇದನ್ನೆಲ್ಲ ಹಾಕ್ಕೊಂಡು ನಾವು ಕೆಮಿಕಲ್ ಫ್ರೀಯಾಗಿ ನಾವು ಬೆಳೀತಾ ಡೈರೆಕ್ಟ್ ಮಾರ್ಕೆಟ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಏಜೆಂಟ್ಗೋಸ್ಕರ ಅಥವಾ APMCಗೆ ಹೋಗೋದು ಆ ಕೆಲಸ ಮಾಡ್ತಾಯಿಲ್ಲ. ನೇರವಾಗಿ ಬೆಳೆದದ್ದನ್ನು ರೈತರು ಕನ್ಸ್ಯೂಮರ್ಗೆ ನೇರವಾಗಿ ಮಾರಾಟ ಮಾಡೋ ಒಂದು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದೆ ನಾನು. ಚಾಮರಾಜನಗರದಲ್ಲಿ ಡೈರೆಕ್ಟಾಗಿ ತಗೊಂಡೋಗಿ ಫುಟ್ಪಾತಲ್ಲಿ ಇಟ್ಕೊಂಡು ಮಾರಾಟ ಮಾಡುವಾಗ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ. ಯಾಕಂದರೆ ಜನಗಳ ಕನ್ವಿನ್ಸ್ ಮಾಡಿ ಅವ್ರು ಒಪ್ಸೋರಿಗೆ ನಮ್ಮದೇ ಆದ ಸಮಸ್ಯೆಗಳಾಗ್ತವೆ. ನಾವು ಕೂಡ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕಾಗ್ತದೆ. ನನಗೆ ಗೊತ್ತಿರಲಿಲ್ಲ, ಫ್ಲೆಕ್ಸ್ ಇರಲಿಲ್ಲ. ಆವಾಗ ಎಲ್ಲ ಪ್ರಶ್ನೆ ಮಾಡಿದ್ರು, ನಿಮ್ಮ ಹೇಗೆ ನಂಬೋದು ಅಂದರು. ಆವಾಗ ನಮ್ಮ ಸಂಘ ಓಪನ್ ಆಗಿತ್ತಲ್ಲ 2014ರಲ್ಲಿ, ಆ ಸಂಘದ ರಿಜಿಸ್ಟ್ರೇಷನ್ ನಂಬರ್ನೆಲ್ಲ ಹಾಕ್ಕೊಂಡು ನನ್ನ ಫೋಟೋ ಹಾಕ್ಕೊಂಡು ನಾನು ಅಧ್ಯಕ್ಷನಾಗಿದ್ದೆ. ಒಂದು 77 ಜನ ರೈತರು ನಾವು ಸಂಘ ಮಾಡ್ಕೊಂಡು ಅದರಲ್ಲಿ ಅಧ್ಯಕ್ಷನಾಗಿದ್ದರಿಂದ ನಾನು ಫೋಟೋ ಹಾಕ್ಕೊಂಡು ಮಾರ್ಕೆಟ್ ಮಾಡ್ತಾ ದಿನ ಬದಲಾವಣೆ ಆಯ್ತಾ ನಾನು ಫೋಟೋ ಇಟ್ಕೊಳ್ಳೋದು, ನಮ್ಮ ಜಮೀನು ಫೋಟೋ ಇಟ್ಕೊಳ್ಳೋದು, ಮತ್ತು ನಾವು ಅದನ್ನು ಹೇಗೆ ಬೆಳಿತಿದ್ದೀವಿ ಅದನ್ನೆಲ್ಲ ನಾವು ನಮ್ಮ ಕಸ್ಟಮರ್ಗಳಿಗೆ ನಾವು ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾಯಿದ್ರೆ ಅವ್ರ ನಂಬಿಕೆ ಬರ್ತಾಯಿತ್ತು. ಇವಾಗ ಸಂಪೂರ್ಣವಾಗಿ ನಂದು ವಿಷಯ ಎಲ್ಲರಿಗೂ ಗೊತ್ತಿರೋದ್ರಿಂದ ನಾವು ಯಾರೂ ಹೇಳಬೇಕಾಗಿಲ್ಲ. ಮಹದೇವ ಸ್ವಾಮಿ ಅಂದ್ಬಿಟ್ಟು ಸಾಕು, ಯಾರೂ ಪ್ರಶ್ನೆ ಮಾಡಲ್ಲ. ಆ ಮಟ್ಟದಲ್ಲಿ ಇವಾಗ ನಂಬಿಕೆ ಉಳಿಸ್ಕೊಂಡು ಬೆಳೀತಾಯಿದ್ದೀವಿ. ಇದೆಯಲ್ಲ ಸರ್, ಹೌದು. ಇದನ್ನು ನೀವೇನಿಲ್ಲ, ಇವತ್ತು ನಾಲ್ಗೆ ಬಳಸಿ ಈ ಸೊಪ್ಪನ್ನು ನೀರಿಟ್ಬಿಟ್ಟು ಬೋರ್ ಮಾಡಿ ಇಟ್ಬಿಟ್ರೆ, ಬೇರೆ ಮೇಲ್ ಮಾಡಿ ಇಟ್ಬಿಟ್ರೆ ನೀವು 2-3 ದಿನ ಬಳಸ್ಬೋದು. ಅಂದರೆ ಸಾವಯವದಲ್ಲಿ ಬೆಳೆಯುವಂಥ ಸೊಪ್ಪಿಗೆ ಹೆಚ್ಚಿನ ಕೀಪಿಂಗ್ ಕ್ವಾಲಿಟಿ ಇರುತ್ತೆ, ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀರಾ? ಶೆಲ್ಫ್ ಲೈಫ್ ಜಾಸ್ತಿ. ಆಮೇಲೆ ನಿಮಗೆ ಟೇಸ್ಟ್ನೇ ಗೊತ್ತಾಗ್ಬಿಡುತ್ತೆ. ಹೌದು ಗೊತ್ತಾಗುತ್ತೆ. ಸರ್, ತುಂಬ ಸಂತೋಷ ಆಯಿತು ನಿಮ್ಮದು ತೋಟಕ್ಕೆ ಬಂದು ಭೇಟಿ ಮಾಡಿ ಅನುಭವ ತಿಳ್ಕೊಂಡು. ಯೂಶಲಿ ನೇರ ಮಾರ್ಕೆಟ್ ಮಾಡೋದು ತುಂಬ ಚಾಲೆಂಜಸ್ ಇರ್ತವೆ ರೈತನಿಗೆ. ಯಾಕಂದ್ರೆ ಹೊಲದಲ್ಲಿ ಬೆಳಿಬೇಕು, ಅಲ್ಲಿ ತಗೊಂಡೋಗಿ ಮಾರ್ಕೆಟು ಮಾಡಬೇಕು. ನಿಮ್ಗೆ ಸಿಟಿ ಹತ್ರ ಇರೋದ್ರಿಂದ ನಿಮ್ಗೆ ತುಂಬಾ ಅಡ್ವಾಂಟೇಜ್, ಸೌಕರ್ಯ ಜಾಸ್ತಿ ಆಗಿರೋದೆ. ಇದೇ ತರ ಸಿಟಿ ಹತ್ರ ಇರೋಂಥವ್ರು ಮಾಡ್ಬೋದು ಅಂತ ಅನ್ಕೊಂತಾ ಇದ್ದೀನಿ. ತುಂಬಾ ಜನ ಪಾಲ್ ಬಿಟ್ಬಿಟ್ಟಿರ್ತಾರೆ ಜಮೀನ. ಸೊ ಇದು ತುಂಬಾ ಒಳ್ಳೆಯ ಒಂದು ವಿಚಾರ. ಅದೇ ರೀತಿ ನಿಮ್ಮ ಒಂದು ನಂಬರ್ ಹೇಳಿದ್ರೆ ಚಾಮರಾಜನಗರ ಸುತ್ತಮುತ್ತ ಇರೋಂಥವ್ರು ತುಂಬಾ ಜನ ಹುಡುಕ್ತಾ ಇರ್ತಾರೆ ಸಾವಯವ ಕೃಷಿ ಮಾಡಿರ್ತಕ್ಕಂಥ ಬೆಳೆದಿರ್ತಕ್ಕಂತಹ ಸೊಪ್ಪು ತರಕಾರಿಗಳನ್ನ ಖರೀದಿ ಮಾಡಬೇಕು ಅಂತ. ಅವ್ರಿಗೆ ಅನುಕೂಲ ಆಗುತ್ತೆ. ಮತ್ತೆ ಇಲ್ಲಿ ಯಾರನ್ನ ಬಂದು ನೋಡ್ಕೊಂಡು ಅವರು ಬೇಕಾದ್ರೆ ಬೇರೆಯವ್ರು ಬೆಳೀಲಿ, ಇನ್ನೊಬ್ರು 4 ಜನ ಬೆಳಿಬೇಕು ಅನ್ನೋ ನಮ್ಮ ಉದ್ದೇಶ. ಭೂಮಿ ಚೆನ್ನಾಗಿ ಇಟ್ಕೊಬೇಕು, ಆರೋಗ್ಯ ಚೆನ್ನಾಗಿ ಇಟ್ಕೊಬೇಕು ಅನ್ನೋದು. ದಯವಿಟ್ಟು ನಿಮ್ಮ ನಂಬರ್ ಒಂದ್ಸರಿ ಹೇಳಿ ಸರ್. ಸರ್, ತಾವು ನೋಡಬೇಕು ಅಂದಾಗ ನಮ್ಮ ಫ್ಲಾಟ್ಗೆ 24 ಗಂಟೆ ಯಾವಾಗಲಾದ್ರೂ ಬಂದು ನೋಡ್ಬೋದು. ಬೆಳೆ ಇರ್ತದೆ. ನಾವು ಯಾವತ್ತೂ ಕೂಡ ಜಮೀನು ಖಾಲಿ ಬಿಡಲ್ಲ. ಜೊತೆಗೆ ಸೊಪ್ಪು ತರಕಾರಿಗಳು
ಬೆಳೆದು ನಮಗೆ ನಗರ ಭಾಳ ಹತ್ತಿರ ಇರೋದ್ರಿಂದ ಹೌದು. ಪ್ರಥಮದಲ್ಲಿ ಹೋಗ್ತಾ ಇದೆ, ಇವಾಗ ಹೋಗ್ಬೇಕಾಗಿಲ್ಲ. ಇವಾಗ ಎಲ್ಲ ನಾವು ಇರೋ ಜಾಗಕ್ಕೆ ಬರ್ತಾ ಬರ್ತಾ ಇದ್ದಾರೆ. ಹೌದು ಹೌದು ಹೌದು. ಯಾಕೆ ತುಂಬಾ ಹತ್ರ ಇದೆ, ಅವ್ರು ಖುಷಿ ಆಗುತ್ತೆ ಬಂದು ಆಮೇಲೆ ನಮಗೆ ಒಂದು ಬೆನಿಫಿಟ್ ಏನಪ್ಪ ಅಂದ್ರೆ ಟೌನು ಭಾಳ ಹತ್ರ ಇರೋದ್ರಿಂದ, ಜೊತೆಗೆ ಮೇನ್ ರೋಡು ನಮ್ಮ ಜಮೀನು ಪಕ್ಕ ಇರೋದ್ರಿಂದ ಜನಗಳು ಕಾಣ್ತಾ ಇರ್ತಾರೆ ಏನು ಕೆಲಸ ಮಾಡ್ತಾ ಇದ್ದೀವಿ, ಏನು ನಾವು ಜೀವಾಮೃತ ಕೊಡ್ತಾ ಎಲ್ಲ ಕಾಣ್ತಾ ಇದೆ. ಬೇಕು ಅಂದವರು ಎನಿ ಟೈಮ್ ನನಗೆ ಸೊಪ್ಪು ತರಕಾರಿ ಸಿಗ್ತಾ ಇರ್ತವೆ. ಬೇಕು ಅಂದವ್ರು ಫೋನ್ ಮಾಡ್ಬೋದು. ನಮ್ಮ ನಂಬರು 8971670774 8971670774. ಥ್ಯಾಂಕ್ ಯು. ಭಾಳ ಸಂತೋಷ ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ನಿಮಗೆ.